319 KS ಹುದ್ದೆಗಳಿಗೆ ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಉಳಿದಿರುವಂತ ಸುಮಾರು 3 ತಿಂಗಳಲ್ಲಿ ಯಾವ ಸ್ಟ್ರಾಟಜಿ ನಾವು ಯೂಸ್ ಮಾಡಿದ್ರೆ ಈ ಎಕ್ಸಾಮ್ ಕ್ಲಿಯರ್ ಮಾಡಬಹುದು ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಪಕ್ಕಾ ಸ್ಟ್ರಾಟಜಿ ಚರ್ಚೆ ಮಾಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಸಂಕಲ್ಪ ಪಥ ಅಂತ ಆ್ಯಪ್ ಇದೆ. ಓಕೆ, ಸೊ ಸಂಕಲ್ಪ ಪಥ ಆ್ಯಪ್ ಅಲ್ಲಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಯಾವುದಕ್ಕೆ? KS ಬ್ಯಾಚ್ಗೆ, ಪ್ರಿಲಿಮ್ಸ್ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕನ್ನಡ ಮಾಧ್ಯಮದಲ್ಲಿ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಶಿವರಾಜ್ ಕುಮಾರ್ ಪಲ್ಲೆ ಸರ್ ಅವರ ನೇತೃತ್ವದಲ್ಲಿ. ನಾನು ಕೂಡ ಇಲ್ಲಿ ಭಾರತದ ಸಂವಿಧಾನ ಸಬ್ಜೆಕ್ಟ್ ತಗೊಂತಾ ಇದ್ದೀನಿ. ಸೊ ಪ್ರೈಸ್ ಎಷ್ಟಿದೆ ಅಂದ್ರೆ 1999 ಇದೆ. ನೀವು SB01 ಅಂತ ರೆಫರಲ್ ಕೋಡ್ ಹಾಕಿದ್ರೆ ನಿಮಗೆ ಇನ್ನೂ 10% ಡಿಸ್ಕೌಂಟ್ ಸಿಗುತ್ತೆ. ಎಸ್ ಅಂದ್ರೆ ಶ್ರೀಧರ್, ಬಿ ಅಂದ್ರೆ ಬಿರಾದರ್. ಓಕೆ, ಈ ಕೋರ್ಸ್ಗೆ ಜಾಯ್ನ್ ಆಗಿ 80 ರಿಂದ 85 ದಿನದಲ್ಲಿ ಮುಗಿಸ್ಕೊಡಲಾಗುತ್ತೆ. ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ಗಿಂತ ಮುಂಚೆನೆ ಇದು ಕ್ಲಿಯರ್ ಆಗುತ್ತೆ. ನಿಮಗೆ 1 ವರ್ಷದ ವ್ಯಾಲಿಡಿಟಿ ಇರುತ್ತೆ. ಸೊ 1 ವರ್ಷದವರೆಗೂ ಮತ್ತೆ ನೀವು ಕ್ಲಾಸ್ಗಳು, ರೆಕಾರ್ಡೆಡ್ ಕ್ಲಾಸ್ಗಳು ನೋಡಬಹುದು. 7026583625 ಈ ನಂಬರ್ಗೆ ಏನೇ ಡೌಟ್ ಇದ್ರೂ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ಅಥವಾ ಇಲ್ಲಿ ನಂಬರ್ ಇದೆ, ಈ ನಂಬರ್ಗೂ ನೀವು ಕಾಲ್ ಮಾಡಿ ಕೇಳ್ಬೋದು. ಈ ನಂಬರ್ಗಳಿಗೆ ಕಾಲ್ ಮಾಡಿ, ಅಥವಾ ನನ್ನ ನಂಬರೇ ಬೇಕು ಅಂದ್ರೆ, ನನ್ನ ಕಡೆಯಿಂದ ಎನ್ಕ್ವೈರಿ ಬೇಕು ಅಂದ್ರೆ ಈ ನಂಬರ್ಗೆ ನೀವು ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಈ ಕೋರ್ಸ್ಗೆ ಸಂಬಂಧಪಟ್ಟ ನಾನು ನಂಬರ್ ಕೊಟ್ಟಿನಿ. ಓಕೆ, ಈಗ ನೋಡಿ, KSಗೆ ಸಂಬಂಧಪಟ್ಟ ಹಾಗೆ ಈಗ ನೋಟಿಫಿಕೇಶನ್ದಲ್ಲಿ ಗ್ರೂಪ್ ಎ ಹುದ್ದೆಗಳು ಎಷ್ಟಿದೆ? 117 ಇದೆ. 112 ನಾನ್ HK, 5 HK ಇದೆ. ಸೊ ಇಲ್ಲಿ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದು. ಆಮೇಲೆ ಗ್ರೂಪ್ ಬಿಗೆ ಎಷ್ಟಿದೆ? 202 ಇದೆ. ಸೊ ನಾನ್ HKಗೆ 185 ಇದೆ, HKಗೆ 17 ಇದೆ. ಓಕೆ, ಯಾವ್ಯಾವ ಪೋಸ್ಟ್ಗಳು ಎಷ್ಟಿದೆ ಅಂತ ಒಂದ್ಸಲ ತಾವು ನೋಡ್ಬೋದು. ಟೋಟಲ್ 319 ಹುದ್ದೆಗಳು. ಅದಾದ್ಮೇಲೆ ಈಗ ಅರ್ಜಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಗಸ್ಟ್ 1ಕ್ಕೆ ಸ್ಟಾರ್ಟ್ ಆಗಿದೆ. ಆಗಸ್ಟ್ 31 ಲಾಸ್ಟ್ ಡೇಟ್ ಇದೆ. ಮುಂದೆ 15/11/2026 ಪ್ರಿಲಿಮ್ಸ್ ಎಕ್ಸಾಮ್ ಇದೆ. ರೈಟ್, ಅದಾದ್ಮೇಲೆ ನಿಮಗೆ ಪ್ರಯತ್ನಗಳು, ಅಟೆಂಪ್ಟ್ಸ್ ಬಗ್ಗೆನೂ ಗೊತ್ತಿರಬೇಕು ನಿಮಗೆ. ಅಟೆಂಪ್ಟ್ಸ್ ಎಷ್ಟಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಸಾಮಾನ್ಯ ಅರ್ಹತೆ ಇದ್ದವರಿಗೆ 5 ಅಟೆಂಪ್ಟ್ಸ್ ಇದೆ ನೋಡಿ, ಓನ್ಲಿ 5 ಅಟೆಂಪ್ಟ್ಸ್. ಓಕೆ, ಇದ್ರ ಬಗ್ಗೆ ಗಮನ ಇರಲಿ. ಆಮೇಲೆ ಇನ್ನು OBCಗೆ 7 ಅಟೆಂಪ್ಟ್ ಇದೆ. ಆಮೇಲೆ SC STಗೆ ಯಾವುದೇ ಅಟೆಂಪ್ಟ್ಸ್ ಲಿಮಿಟ್ಸ್ ಇಲ್ಲ, ಎಷ್ಟಿದ್ರು ಓಕೆ. ಆಮೇಲೆ ಏಜ್ ಲಿಮಿಟ್ ಒಂದು ನೋಡ್ಬಿಡೋಣ ಲಾಸ್ಟು, ಆಮೇಲೆ ಸ್ಟ್ರಾಟಜಿ ಮಾತಾಡೋಣ ಈಗ. ಸೊ ಮಿನಿಮಮ್ 21 ಇದೆ ಏಜು. ಆಮೇಲೆ GM ದವರಿಗೆ 40 ವರ್ಷಗಳು. ಆಮೇಲೆ OBC 2A 2B 3A 3Bಗೆ 43 ವರ್ಷ. ಆಮೇಲೆ SC ST ಕ್ಯಾಟಗರಿ 1ಗೆ 45 ವರ್ಷ ಗರಿಷ್ಠ ವಯೋಮಿತಿ ಇರುವಂಥದ್ದು. ಓಕೆ, ಆಮೇಲೆ ಈಗ ಸ್ಟ್ರಾಟಜಿ ಮಾತಾಡ್ಬೇಕಂದ್ರೆ ನಿಮಗೆ ಪೇಪರ್ 1 ಪೇಪರ್ 2 ಏನಿರುತ್ತೆ, ಪ್ರಿಲಿಮ್ಸ್ ಸಿಲೆಬಸ್ ಏನಿರುತ್ತೆ ಅನ್ನೋದು ತಮಗೆ ಗೊತ್ತಿರಬೇಕು. ಗೊತ್ತಿದ್ರು ಓಕೆ, ಗೊತ್ತಿಲ್ಲ ಅಂದ್ರೆ ನೋಡಿ, ಪೇಪರ್ 1 ಅಂತ ಇರುತ್ತೆ, ಬೆಳಗ್ಗೆ ಇರುತ್ತೆ, ಬಹುಶಃ 10 ರಿಂದ 12 ಗಂಟೆ, 10 ರಿಂದ 12 2 ಅವರ್ ಇರುತ್ತೆ. ಸೊ ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, 40 ಬರಲ್ಲ, ಕಮ್ಮಿ ಬರುತ್ತೆ. ಒಂದು 25 ರಿಂದ 30 ಕ್ವಶನ್ಸ್ ಹಿಂಗೆ ಬರುತ್ತೆ. ನಾನು ಬಹಳ ಸಲ ಈಗ ಪ್ರಿಲಿಮ್ಸ್ ಬರ್ದಿದೀವಿ, ಮುಂದೆ ಮೇನ್ಸು ಕೂಡ ಬರ್ದಿದೀವಲ್ಲ, ಸೊ ನಮಗೆ ಗೊತ್ತಿದೆ. ಬರ್ಬೋದು, 40 ಬರ್ಬೋದು, ಬರಬಾರ್ದು ಅಂತೇನಿಲ್ಲ. 80 ಮಾರ್ಕ್ಸ್ ಅಂದ್ರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್. ಓಕೆ, ಆಮೇಲೆ ಇಲ್ಲಿ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಅಂದ್ರೆ ಮಾನವಿಕ ಶಾಸ್ತ್ರ ಅಂದ್ರೆ ಹಿಸ್ಟ್ರಿ, ಜಾಗ್ರಫಿ, ಸಂವಿಧಾನ, ಅರ್ಥವ್ಯವಸ್ಥೆ ಇವೆಲ್ಲ ಬರ್ತವೆ. ಸೊ ಇಲ್ಲಿ 60 ಕ್ವಶನ್ಗಳು, 60 ಬರ್ಬೋದು, ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಆಮೇಲೆ 120 ಮಾರ್ಕ್ಸ್, ಟೋಟಲ್ 200 ಮಾರ್ಕ್ಸ್. ಇದು ಪೇಪರ್ 1 ಬೆಳಗಿನ ಜಾವ, ಮುಂಜಾನೆ. ಓಕೆ, ನೆಕ್ಸ್ಟ್ ಮಧ್ಯಾಹ್ನ 2 ರಿಂದ 4 ಅನ್ಕೊಳ್ಳೋಣ. ಮಧ್ಯಾಹ್ನ ಪತ್ರಿಕೆ 2 ಇರುತ್ತೆ. ಪತ್ರಿಕೆ 2 ಅವತ್ತೇ ಮಧ್ಯಾಹ್ನ ನೀವು ಬರೀಬೇಕು. ಇಲ್ಲಿ ಏನಂದ್ರೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಅಂತ ಬರುತ್ತೆ. ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್. ವಿಶೇಷವಾಗಿ ಇದರಲ್ಲಿ 20 ರಿಂದ 25 ಕ್ವಶನ್ ಎಕನಾಮಿಕ್ ಸರ್ವೆಯಿಂದ ಬರುತ್ತೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಕರಿತೀವಿ. ಓಕೆ, ಸುಮಾರು 800 ಪೇಜ್ ಇದೆ. 800 ಪೇಜು ಅದನ್ನ ನೀವು ಬಹಳ ಸುಮ್ಮನೆ ಶಾರ್ಟ್ ಆಗಿ ಮಾಡ್ತೀನಿ ಅಂದ್ರೆ ನಡೆಯಲ್ಲ. ಅಂದ್ರೆ 800 ಪೇಜು ಓದೋದಂತಲ್ಲ, ಈ 800 ಪೇಜಿಂದ KSಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಡೆಪ್ತ್ ಆಗಿ ನೋಟ್ಸ್ ಎಲ್ಲಾದ್ರೂ ಇದ್ರೆ ಓದ್ರಿ, ಅಥವಾ ನೀವೇ ನೋಟ್ಸ್ ಮಾಡ್ಕೊಂಡು ಹೋದ್ರಿ, ವೆರಿ ಗುಡ್. ಸಾಧ್ಯ ಆದ್ರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಆರ್ಥಿಕ ಸಮೀಕ್ಷೆ. ಆಮೇಲೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳು 80 ಮಾರ್ಕ್ಸ್, 40 ಕ್ವಶನ್ಸು. ನೆಕ್ಸ್ಟು ಸೈನ್ಸು, ಟೆಕ್ನಾಲಜಿ ಮತ್ತೆ ಎನ್ವಿರಾನ್ಮೆಂಟ್ ಎಕಾಲಜಿ, ಪರಿಸರ ಅಧ್ಯಯನ ಅಂತ ಕರಿತೀವಿ. 30 ಪ್ರಶ್ನೆಗಳು, 60, ಹೆಚ್ಚು ಕಡಿಮೆ ಆಗ್ಬೋದು ಮಾರ್ಕ್ಸ್ಗಳು. ಓಕೆ, ನೆಕ್ಸ್ಟು ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ. 30 ಪ್ರಶ್ನೆಗಳು, 60. ಓಕೆ, ಸೊ ಈಗ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ ಬಗ್ಗೆ ನಾನು ಮಾತಾಡ್ತೇನೆ. ಓಕೆ, ಸ್ಟ್ರಾಟಜಿ ಬಹಳ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್, ನೀವು ಉಳಿದಿರುವ ಸುಮಾರು ಈಗ 3 ತಿಂಗಳಿದೆ. ಸೊ ಈ 3 ತಿಂಗಳಲ್ಲಿ ನೀವು ಪ್ರಿಲಿಮ್ಸ್ ಪಾಸ್ ಮಾಡಬೇಕು ಅಂದ್ರೆ ನಾನೊಂದು ಸ್ಟ್ರಾಟಜಿ ಹೇಳ್ತೇನೆ. ಆ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಗ್ಯಾರಂಟಿ ಸಕ್ಸಸ್ಫುಲ್ ಆಗ್ತಾರೆ. ಏನಪ್ಪಾ ಅಂದ್ರೆ, ಈಗ ನಿಮ್ಮ ಮುಂದೆ 2 ಪೇಪರ್ ಇದೆ, ಪೇಪರ್ 1 ಪೇಪರ್ 2. ಈಗ ನಿಮ್ಮ ಮುಂದೆ 2 ಇದಾರ, ಇಬ್ಬರನ್ನ ಹೊಡಿಬೇಕು. ಸೊ ಇಬ್ಬರನ್ನ ಹೊಡಿಬೇಕು. ಫಸ್ಟ್ ಯಾರನ್ನ ಟಾರ್ಗೆಟ್ ಮಾಡ್ಬೇಕು ಗೊತ್ತಾ? ಯಾರು ವೀಕ್ ಇದಾರೋ ಫಸ್ಟ್ ಅವ್ರನ್ನ ಹೊಡಿಬೇಕು. ನಿಮಗೇನ್ರಿ, ಗೆಲ್ಬೇಕಷ್ಟೇ. ನಿಮಗೇನು 400 2 ಕೂಡಿದ್ರೆ 400 ಮಾರ್ಕ್ಸ್ ಆಗುತ್ತಾ? ಇದು 200, ಇದು 200. ಸೊ 400ಗೆ ನಿಮ್ಗೆ ಎಷ್ಟು ಸ್ಕೋರ್ ಆಗಬೇಕು ಗೊತ್ತಾ? 50% ಸ್ಕೋರ್ ಆದ್ರೆ ನಿಮ್ದು ಪ್ರಿಲಿಮ್ಸ್ ಪಾಸ್. 50%.
ಎಷ್ಟೋ ಜನ ಹಿಂದೆಲ್ಲ 40%, 45% ಅಂದ್ರೆ 150, 160, 170 ತಗೊಂಡವರು ಪಾಸ್ ಆಗ್ತಾರೆ ಕ್ಯಾಟಗರಿ ಇರ್ತದೆ. ಬಟ್ ನೀವು 50% ಹಿಡೀರಿ. ಇದಕ್ಕೆ ನೀವು ಟಾರ್ಗೆಟ್ ಏನ್ ಮಾಡ್ಬೇಕಂದ್ರೆ ಪೇಪರ್ 2, ಯಾಕಂದ್ರೆ ಇಲ್ಲಿ ಪೇಪರ್ 2 ವೀಕ್ ಇದೆ. ಈಗ ನಿಮ್ಮ ಎದುರುಗಡೆ ಇಬ್ರು ಇದಾರೆ, ಅದರಲ್ಲಿ ಫಸ್ಟ್ ವೀಕ್ ಇದ್ದವನು ಹೊಡಿಬೇಕು. ವೀಕ್ ಇದ್ದವನು ಹೊಡೆದು ಒಂದು ವಿಕೆಟ್ ಉಳಿಸಿದ್ರೆ ನಿಮ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಆಮೇಲೆ ಅವನನ್ನು ಹೊಡಿಬಹುದು. ಸೊ ಇದು ಏನಾಗಿದೆ, ಇದು ಪೇಪರ್ 2 ಏನಿದೆಲ್ಲ ಲಿಮಿಟೆಡ್ ಸಿಲೆಬಸ್ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಲಿಮಿಟೆಡ್ ಇದೆ. ಸೊ ನೀವು ಆರ್ಥಿಕ ಸಮೀಕ್ಷೆ ಓದಿದ್ರೆ, ಆರ್ಥಿಕ ಸಮೀಕ್ಷೆ ಪರ್ಫೆಕ್ಟ್ ಆಗಿ ಓದಿದ್ರೆ 20-25 ಕ್ವಶನ್ಸ್, ಇನ್ನು ಹೆಚ್ಚು ಆಗ್ಬೋದು, ನಿಮ್ ಕಮ್ಮಿನೂ ಆಗ್ಬೋದು. ಆಮೇಲೆ ರಾಜ್ಯದ ಪ್ರಚಲಿತ ಘಟನೆಗಳು ಕವರ್ ಮಾಡಿದ್ರೆ ಬಂತ ಅಲ್ಲಿ ಹೊಡೆದ್ರಿ. ಆಮೇಲೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ, ಪರಿಸರ ಅಧ್ಯಯನ ಅಂತ ಕರಿತೀವಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಹೆಚ್ಚು ಸ್ವಲ್ಪ ಕರೆಂಟ್ ಅಫೇರ್ಸ್ ಮೇಲೆ ಬರುತ್ತೆ ಕ್ವಶನ್ಸ್. ಆಮೇಲೆ ಮಾನಸಿಕ ಸಾಮರ್ಥ್ಯ, ದೀಸ್ ಆರ್ ದಿ ಲಿಮಿಟೆಡ್ ಸಿಲೆಬಸ್. ಸರ್ ಇದನ್ನು ಬಹಳ ಇದೆ ಅಂತೀರಾ, ಬಟ್ KS ಲೆವೆಲ್ಗೆ ಇದು ಲಿಮಿಟೆಡ್ ಸಿಲೆಬಸ್. ಪೇಪರ್ 2 ಯಾರು ಸರಿಯಾಗಿ ಸ್ಕೋರ್ ಮಾಡಿದ್ರೆ ನಿಮ್ದು ಪ್ರಿಲಿಮ್ಸ್ ಆಗುತ್ತೆ. ಪೇಪರ್ 2 ಯಾರು ಸ್ಕೋರ್ ಮಾಡಲ್ಲ, ನೀವು ಪ್ರಿಲಿಮ್ಸ್ ಪಾಸ್ ಮಾಡಲ್ಲ. ಇದು ನೆನ್ಪಿಟ್ಕೊಳ್ಳಿ. ನಾನು ಈ ವಿಡಿಯೋ ಮಾಡೋ ಉದ್ದೇಶನೇ ಇದೆ. ನೀವು ಪ್ರಿಲಿಮ್ಸ್ ಪಾಸ್ ಆಗ್ಬೇಕಾ, ಸೀದಾ ಫಸ್ಟ್ ಪೇಪರ್ 2 ಟಾರ್ಗೆಟ್ ಮಾಡಿ. ಹಂಗಂತೇಳಿ ಪೇಪರ್ 1 ಬಿಟ್ಟು ಇಲ್ಲ, ಪೇಪರ್ 1 ಪೇಪರ್ 2 ಎರಡೂ ಓದಬೇಕು. ಅದರಲ್ಲಿ ಇದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ. ಎರಡೂ ಮಾಡ್ಲೇಬೇಕು ನೀವು ಪೇಪರ್. ಆಮೇಲೆ ಸರ್ ಇದರಲ್ಲಿ ಇಷ್ಟು ಸ್ಕೋರ್ ಮಾಡಬೇಕು, ಇದರಲ್ಲಿ ಇಷ್ಟು, ಆತರ ಏನಿಲ್ಲ, ಆತರ ಏನಿಲ್ಲ. ನೀವು ಒಟ್ಟಿನಲ್ಲಿ 200 ಎಲ್ಲರ ಮಾಡ್ರಿ, ಅದ್ರಾಗ ಹೆಚ್ಚಿಗೆ ಮಾಡ್ರಿ, ಇದ್ರಾಗ ಹೆಚ್ಚಿಗೆ ಮಾಡ್ರಿ, ಒಟ್ಟು ಒಂದು 200 ಬರ್ಬೇಕು ಸ್ಕೋರ್. ಕ್ಲಿಯರ್ ಇದೆಯಾ? ಸೊ ಪೇಪರ್ 1 ಏನಿದೆ ಎಲ್ಲರಿಗೂ ಆಲ್ಮೋಸ್ಟ್ ಒಂದೇ ತರ ಸ್ಕೋರ್ ಬರುತ್ತದೆ. ಅದು ಪೇಪರ್ 1 ನೀವು ಗೆಸ್ ಮಾಡಕ್ಕಾಗಲ್ಲ. ಇಷ್ಟು ನೀವು ನಾನು ಇದರಲ್ಲಿ 80 ಸ್ಕೋರ್ ಮಾಡ್ತೀನಿ ಅಂತ ಹೇಳಕ್ಕೆ ಆಗಲ್ಲ. ಅದರಲ್ಲಿ ಇತಿಹಾಸ ಸಬ್ಜೆಕ್ಟ್ ಒಂದೇ ತಗೋರಿ, ಇತಿಹಾಸ ಸಾಗರ ಇದೆ, ಎಷ್ಟು ಅಂತ ಇದೆ. ಭೂಗೋಳ ಶಾಸ್ತ್ರ ತಗೋರಿ. ಆಮೇಲೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಅದಕ್ಕೆ ಲೆಕ್ಕ ಇದೆ ಏನ್ರಿ, ಲಿಮಿಟ್ ಇದೆ ಏನ್ರಿ ಅದಕ್ಕೆ. ಸೊ ಹೀಗಾಗಿ ಪೇಪರ್ 1 ಪರ್ಫೆಕ್ಟ್ ಆಗಿ ಓದ್ಬೇಕು. ಪೇಪರ್ 2 ನ ಫಸ್ಟ್ ಟಾರ್ಗೆಟ್ ಮಾಡಿ. ಪೇಪರ್ 2 ಪೂರ್ತಿ ಕನ್ಸಲ್ಟೇಷನ್ ಆಗ್ಬೇಕು. ನಿಮ್ಮ ಅಂಡರ್ ಬರ್ಬೇಕು. ನಿಮ್ಮ ಅಂಡರ್ಗೆ ಬರುತ್ತೆ ಪೇಪರ್ 2, ಬಟ್ ಪೇಪರ್ 1 ಬರೋದು ಕಷ್ಟ ಇದೆ. ಸೊ ಹೀಗಾಗಿ ಎಲ್ಲರಿಗೆ ಏನ್ ಸ್ಕೋರ್ ಬರುತ್ತೆ, ಪೇಪರ್ 1 ನಿಮಗೂ ಸ್ಕೋರ್ ಬರುತ್ತೆ. ನೀವು ಪ್ರಾಪರ್ ಆಗಿ ಓದಿರ್ತೀರಾ, ಹಿಸ್ಟ್ರಿ, ಜಾಗ್ರಫಿ, ನಿಮ್ಮ ಹತ್ರ ಏನ್ ಸೋರ್ಸ್ ಇದೆ ಎಲ್ಲ ಓದಿರ್ತೀರಾ, ಕರೆಂಟ್ ಅಫೇರ್ಸ್ ಮಾಡಿರ್ತೀರಾ. ಎಸ್, ಉಳಿದವ್ರಿಗೆ ಏನ್ ಬರುತ್ತೆ ನಿಮಗೂ ಬರುತ್ತೆ. ಬಟ್ ನೀವು ಯಾವಾಗ ಮಾರ್ಜಿನಲ್ ವಿನ್ ಆಗೋದಂದ್ರೆ ಪೇಪರ್ 2. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಸ್ಟ್ರಾಟಜಿ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ನಾನು. ಇದು ಒಂದೇದು ಸ್ಟ್ರಾಟಜಿ ಮುಗಿತಾ. ನೆಕ್ಸ್ಟ್ ಎರಡನೇದು, ಇದು ಬಹಳ ಜನ ಏನ್ ಮಾಡಿದ್ರು ಮೊನ್ನೆ PC ಎಕ್ಸಾಮ್ ಅಲ್ಲಿ 100ಕ್ಕೆ 90 ಹಾಕೋದು, 85 ಹಾಕೋದು, 99 ಹಾಕೋದು, 100 ಹಾಕೋದು. ಸೊ ಅದು ವರ್ಕೌಟ್ ಆಗಲ್ಲ. ಈಗ ಹೋಯ್ತು ಜಮಾನ. ಈಗ ಏನಿದ್ರು KE ಮತ್ತು KPSC ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದಾರೆ. ಕ್ವಶನ್ ಪೇಪರ್ಸ್ ತುಂಬಾನೇ ಹಾರ್ಡ್ ಬರುತ್ತೆ, ತುಂಬಾನೇ ಸ್ಟ್ಯಾಂಡರ್ಡ್ ಬರುತ್ತೆ. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, ಈಗ KS ಪ್ರಿಪರೇಷನ್ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರಲ್ಲ, ಪೇಪರ್ 1 ಅಲ್ಲಿ ನೀವು ಎಷ್ಟು ಅಟೆಂಡ್ ಮಾಡಬೇಕು, 70ರಿಂದ 80 ಕ್ವಶನ್ ಇಷ್ಟೇ. ಟಫ್ ಅನ್ಸಿದ್ರೆ 70 ಅಟೆಂಡ್ ಮಾಡಿ, ಈಸಿ ಅನ್ಸಿದ್ರೆ 80 ಅಟೆಂಡ್ ಮಾಡಿ. ಪೇಪರ್ 2 ಅಷ್ಟೇ. ಪೇಪರ್ 2 ದಲ್ಲಿ 70 to 80 ಇಷ್ಟೇ ಕ್ವಶನ್ಸ್ ಟಾರ್ಗೆಟ್ ಮಾಡಿ. ಇದು ಸೆಕೆಂಡ್ ಸ್ಟ್ರಾಟಜಿ. ಇಷ್ಟು ಮಾಡೋದ್ರಿಂದ ನಿಮಗೆ 2 ಗಂಟೆಯಲ್ಲಿ ಆರಾಮ್ಸೆ ಟೈಮ್ ಸಿಗುತ್ತಾ, 2 hours ಅಲ್ಲಿ. ಯಾಕಂದ್ರೆ 100ಕ್ಕೆ 100 ಹಾಕಂಗಿರಲ್ಲ ಬಿಡ್ರಿ ಕ್ವಶನ್ ಪೇಪರ್, ನಾನು ಗ್ಯಾರಂಟಿ ಕೊಡ್ತೀನಿ, ಸಾಧ್ಯನೇ ಇಲ್ಲ. ಟಫ್ ಅನ್ಸಿದ್ರೆ 70, ಈಸಿ ಅನ್ಸಿದ್ರೆ 80ವರೆಗೂ ಹೋಗ್ಬೋದು. ಬಹಳನೇ ಈಸಿ ಅಂದ್ರೆ ಸ್ವಲ್ಪ ಮುಂದೆ ಹೋಗ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಹಂಗಿರಲ್ಲ ಕ್ವಶನ್ ಪೇಪರ್. 2 hours ನೀವು 100 ಕ್ವಶನ್ಗೆ ನೀವು ಎಲ್ಲ ಗಡಿಬಿಡಿ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಲೆಂತ್ ಇರ್ತಾವ ಕ್ವಶನ್ಸ್, ಒಂದೊಂದು ಪೇಜ್ ಇರ್ತಾವ, ಒಂದೊಂದು ಕ್ವಶನ್ 70-80 ಪೇಜ್ ಕ್ವಶನ್ ಪೇಪರ್ ಇರ್ತೈತಿ. ಸೊ ಹೀಗಾಗಿ ನೀವು 70-80 ಟಾರ್ಗೆಟ್ ಮಾಡಿದ್ರೆ ಆರಾಮ್ಸೆ 2 hours ಅಲ್ಲಿ ಪರ್ಫೆಕ್ಟ್ ಆಗಿ ನಿಮ್ಗೆ ಗೊತ್ತಿರೋದೆಲ್ಲ ಹಾಕಿ ಬರ್ಬೋದು. ಇವೆರಡು ಸ್ಟ್ರಾಟಜಿ ನೆನಪಿಟ್ಕೋತಿಲ್ಲ. ಸೊ ನಾನು ಜಸ್ಟ್ ರಿಪೀಟ್ ಮಾಡ್ತಾ ಇದ್ದೀನಿ. ನೀವು KS ಪ್ರಿಲಿಮ್ಸ್ ಪಾಸ್ ಆಗ್ಬೇಕು ಈ ಒಂದು 3-3.5 ತಿಂಗಳು, ಈಗೇನು ಉಳಿದಿದ್ದಲ್ಲ ಈ ಸಮಯದಲ್ಲಿ 3 ತಿಂಗಳು ಅನ್ಕೊಳ್ಳೋಣ. ಇದರಲ್ಲಿ ನೀವೇನ್ ಮಾಡಬೇಕು, ಪೇಪರ್ 2 ಪೂರ್ತಿ ಕನ್ಸಲ್ಟೇಷನ್ ಮಾಡಬೇಕು. ಪೇಪರ್ 2 ದಲ್ಲಿ ಹೈಯೆಸ್ಟ್ ಸ್ಕೋರ್ ಬರ್ಬೇಕು ನಿಮ್ದು. ಪೇಪರ್ 1 ಅಂತೂ ಆಸ್ ಯೂಶುವಲ್ ನೀವು ಹೆಂಗೆ ಓದ್ತೀರಾ ಹಂಗೆ ಓದ್ತಾ ಹೋಗಿ, ಅಲ್ಲಿ ಸ್ಕೋರ್ ಬರ್ರಿ. ಒಂದು ಸೆಕೆಂಡ್ ಪಾಯಿಂಟ್ ಏನು, 70ರಿಂದ 80 ಪ್ರಶ್ನೆಗಳಿಗೆ ಮಾತ್ರ ಅಟೆಂಡ್ ಮಾಡಬೇಕು, ಹೆಚ್ಚಿಗಿಲ್ಲ, ಬಹಳ ಕಮ್ಮಿನೂ ಇಲ್ಲ. ಇಷ್ಟು ಎರಡು ನೆನ್ಪಿಟ್ಕೊಂಡ್ರೆ ನಿಮ್ಮ KS ಪ್ರಿಲಿಮ್ಸ್ ಬಹಳಷ್ಟು ಈಸಿ ಆಗುತ್ತೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲೂ ಕೂಡ ಮತ್ತೆ ಏನಾದರೂ ವಿಡಿಯೋಗಳಿದ್ರೆ ನಾನು ಅದನ್ನು ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಧನ್ಯವಾದ.